ಲೆಕ್ಕಾಚಾರ ಇಲ್ಲ. ಜೊತೆಗೆ ನಾನು ಒಬ್ಬಂಟಿಯಾಗಿ ಹೋರಾಟ ಮಾಡಿ ಸಣ್ಣ ಪುಟ್ಟ ಗ್ರಾಂಟ್ಗಳನ್ನು ತರಬೇಕು. ಉದಾಹರಣೆಗಿರ್ತಕ್ಕಂಥ ಎಲ್ಲ ಪ್ರಭಾವಿ ಶಾಸಕರುಗಳೇ, ಒಂದು ನಮ್ಮ ಕೊತ್ತೂರು ಮಂಜುನಾಥ್ ಅವರಿಗೆ ಅವರದೇ ಆಗಿರ್ತಕ್ಕಂಥ MLC ಅನಿಲ್ ಕುಮಾರ್ ಅವರು, ನಮ್ಮ ನಜೀರ್ ಅಹ್ಮದ್ ಅವರು, ಮತ್ತು ನಮ್ಮ ನಂಜೇಗೌಡರು, ಅವರಿಗೆ ಅದೆಲ್ಲ ಒಂದು ಟೀಮ್ ಸಪೋರ್ಟ್ ಮಾಡುತ್ತೆ. ಅವರಿಗೆ ಗ್ರ್ಯಾಂಟ್ ತರೋದಕ್ಕೆ ಅನುಕೂಲ ಆಗ್ತದೆ. ಜೊತೆಗೆ ಅವರೇ ಹೇಳಿಕೊಂಡ ಹಾಗೆ ಜಿಲ್ಲಾ ಉಸ್ತುವಾರಿ ಬಂದು ಅವ್ರು ಕೇಳಿದ್ದೆಲ್ಲ ಕೊಡ್ತಾರೆ. ಅವ್ರ ಹೆಚ್ಚಿಗೆ ಅಭಿವೃದ್ಧಿ ಮಾಡ್ಬೋದು. ಎರಡನೇದಾಗಿ ನಮ್ಮ ನಂಜೇಗೌಡರಿಗೆ ಈ ಒಂದು ಕೋಲಾರ ಜಿಲ್ಲೆಯವರೇ ಆಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಮತ್ತು ಸುಧಾಕರ್ ಅವರು ಅವರ ಸ್ವಂತ ಸಂಬಂಧಿಕರು. ಅವರಿಗೆ ಆಸ್ತಿ ರಕ್ಷೆ ಇದೆ. ಅವರಿಗೆ ಹಂಗಾಗಿ ಅವರು ಕೂಡ 100 ಕೋಟಿ ಹಣ ತರಲಿಕ್ಕೆ ಸಮರ್ಥಿದ್ದಾರೆ. ಅವರು ಮಾಡ್ತಾ ಇದ್ದಾರೆ. ಮೂರನೇದಾಗಿ ರೂಪಮ್ಮ ಅವರು ನೋಡಿ, ಅವರ ತಂದೆ ಈ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಗಳಿದ್ದಂಥವ್ರು. 27 ವರ್ಷಗಳ ಕಾಲ ಸಂಸದರಾಗಿ ಇದ್ದುಕೊಂಡು ಇಲ್ಲಿ 10 ವರ್ಷಗಳ ಕಾಲ ಭಾರತ ದೇಶದ ಮಂತ್ರಿಯಾಗಿದ್ದಂಥವರು. ಅವರದೇ ಸ್ವಂತ ವರ್ಚಸ್ಸಿನ ಮೇಲೆ ರೂಪಮ್ಮ ಅವರು ಇವತ್ತು ಅವರ ಪತಿಯವರು ಕೂಡ ವಿಧಾನಸೌಧದಲ್ಲಿ ಒಬ್ಬ IAS ಅಧಿಕಾರಿ ಇರೋದ್ರಿಂದ ಸಹಜವಾಗಿ ಅವರ ಕೆಲಸಗಳು ಲೀಲಾಜಲವಾಗ್ತದೆ. ಈಗ ನೋಡಿ, ಅವರು ಅವಿಭಾಜ್ಯ ತಾಲೂಕಿನಲ್ಲಿರ್ತಕ್ಕಂಥ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ನಮ್ಮ ಟೌನ್ಶಿಪ್ ಅನ್ನ ಅವರ ಪ್ರಭಾವವನ್ನು ಬಳಸಿ ಹಿಂದೆ ಆ ಬಂಗಾರದ ಗಡಿ ಇರ್ತಕ್ಕಂಥ 100,000 ಎಕರೆಯನ್ನ KGF ತಾಲೂಕು ಸೇರಿಸ್ಕೊಂಡು, ನಾನಿಲ್ಲೊಬ್ಬ ಶಾಸಕ ಇದ್ರೂ ಕೂಡ ಸೌಜನ್ಯಕ್ಕಾದ್ರೂ ಕೂಡ ನಾನು ಒಂದು ಮಾತು ಕೇಳದೆ ಅವರು ನಡೆಯುತ್ತೆ ಅಂತೇಳಿ ಅವರ ಪ್ರಭಾವವನ್ನು ಬಳಸಿ ಇವತ್ತು ಅವರು ಆ KGF ತಾಲೂಕು ಸೇರಿಸ್ಕೊಂಡು ಅಲ್ಲಿ ಅವರೇ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಇವತ್ತು ಇಂಡಸ್ಟ್ರಿ ಏರಿಯಾ ಅಂತ ಮಾಡಿಕೊಂಡು ಆ ಇಂಡಸ್ಟ್ರಿಯಲ್ಲಿ ಡೆವಲಪ್ ಮಾಡ್ದೇನೆ ತಮ್ಮ ಹಿಂಬಾಲಕರಿಗೆ ಇಷ್ಟ ಬಂದವರಿಗೆ 100 ಎಕರೆಗಳನ್ನು ಅವರು ಅದನ್ನು ಮಾರ್ತಾ ಇದ್ದವರು ಕೊಡ್ತಾ ಗೊತ್ತಿಲ್ಲ. ಅದು ಸಂಪೂರ್ಣ ಮಾಹಿತಿ ತಗೊಂಡು ಅವರು ಯಾವ್ಯಾವ ಸಂಸ್ಥೆಗಳಿಗೆ ಎಷ್ಟು ಎಕರೆ ಕೊಟ್ಟಿದ್ದಾರೆ, ಯಾವ ಮಾನದಂಡ ಮೇಲೆ ಕೊಟ್ಟಿದ್ದಾರೆ, ಯಾವ ರೀತಿ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ನಾನು ಕೂಡ ಗೌರವಾನ್ವಿತ ಮಂತ್ರಿಗಳು ಕೇಳ್ತಾ ಇದ್ದೀನಿ. ಆ ಮಾಹಿತಿ ತಗೊಂಡ್ಮೇಲೆ ಇವರು ಸ್ವಾರ್ಥಕ್ಕೆ ಮಾಡ್ತಾ ಇದ್ದಾರಾ, ಇಲ್ಲ ಸಾಧನೆ ಒಳ್ಳೆ ಮಾಡ್ತಾ ಇದ್ದಾರಾ, ಡೆವಲಪ್ಮೆಂಟೇ ಮಾಡದೆ, ಇಂಡಸ್ಟ್ರಿಯ ಬೌಂಡ್ರಿ ಬಿಟ್ಟು ಮಾಡದೆ, ಅಭಿವೃದ್ಧಿ ಮಾಡದೆ, ಇವರು ಎಲ್ಲೋ ಒಂದು ಕಡೆ ಶಾಸಕರು ಮತ್ತು ಸಚಿವರು ಅಲಾಟ್ ಮಾಡ್ತಾ ನೋಡ್ತಾ ಇದ್ರೆ ಎಲ್ಲೋ ನನಗೆ ಇದು ಸಮರ್ಪ ಆಗ್ತಾ ಇಲ್ಲ ಅನ್ನೋ ಅನುಮಾನ ಬರ್ತಾ ಇದೆ. ಈ ಬಗ್ಗೆ ಸಂಪೂರ್ಣ ಮಾಹಿತಿ ತಗೊಂಡು ನಾನು ಮುಂದಿನ ದಿನಗಳಲ್ಲಿ ಸ್ಥಳೀಯರಿಗೆ ಅವಕಾಶ ಸಿಗಬೇಕು, ಸ್ಥಳೀಯರು ಉದ್ಯೋಗ ಸಿಗಬೇಕು, ಸ್ಥಳೀಯರು ವ್ಯಾಪಾರಸ್ಥರಾಗಬೇಕು, ಸ್ಥಳೀಯರು ಕಾರ್ಖಾನೆಗಳನ್ನು ಮಾಡಬೇಕು. ಇದು ನಮ್ಮ ಉದ್ದೇಶ. ಜಮೀನುಗಳನ್ನು ಕೂಡ ಸರ್ಕಾರ ರೋಸ್ಟರ್ ಪದ್ಧತಿಯಂತೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ವಿಧಿವೇಯರು ಮತ್ತು ವಿದ್ಯಾವಂತರು ಈ ರೀತಿಯಾಗಿ ಹಂಚಿಕೆ ಮಾಡಬೇಕು. ಅದು ಯಾವುದನ್ನು ಮಾಡದೆ ತಮ್ಮ ಮೂಗಿನ ನೇರಕ್ಕೆ ಸರ್ಕಾರ ತಮ್ಮ ಮಾತು ನಡೆಯುತ್ತೆ ಅಂತ ಹೇಳಿ ಬಡವರಿಗೆ ಮೋಸ ಮಾಡ್ತಕ್ಕಂಥದ್ದು, ಸ್ಥಳೀಯರಿಗೆ ಮೋಸ ಮಾಡ್ತಕ್ಕಂಥದ್ದು ಜನ ಮೆಚ್ಚತಕ್ಕಂಥ ಕೆಲಸ ಅಲ್ಲ. ಈ ಬಗ್ಗೆ ನಾನು ಸಂಪೂರ್ಣ ಮಾಹಿತಿ ತಗೊಂಡು ಮುಂದೆ ಅದನ್ನು ಯಾವ ರೀತಿ ತಪ್ಪುಗಳಾಗಿದ್ದ ಹೋರಾಟ ಮಾಡಬೇಕು, ನನ್ನ ಭಾಗದ ಜನಕ್ಕೆ ನ್ಯಾಯ ಕೊಡಿಸಬೇಕು, ಆ ಇದರಲ್ಲಿ ನಾನು ಮುಂದೆ ಮುಂದುವರಿದ್ದೇನೆ. ಕೂಡ ಹೇಳ್ಕೊಳಕ್ಕೆ ಹೋಗೋದಿಲ್ಲ. ನನಗೆ ಪ್ರಚಾರ ಅಗತ್ಯ ಇಲ್ಲ. ನಾನು ಪ್ರಚಾರ ಹಾಕಿ ವ್ಯಾಟ್ಸಪ್ಪಲ್ಲಿ ಹಾಕಿ ಪೇಪರಲ್ಲಿ ಹಾಕಿ ಸ್ಫೋಟಗಳು ತಿಳ್ಕೊಂಡ್ರೆ ಏನೂ ಲಾಭ ಇಲ್ಲ. ನನ್ನ ಇತಿಮಿತಿಯಲ್ಲಿ ನನ್ನ ಜನಕ್ಕೆ ಏನು ಮಾತು ಕೊಟ್ಟಿದ್ದೀನಿ ಆ ಇತಿಮಿತಿಯಲ್ಲಿ ಈ ಭಾಗದ ಪ್ರತಿ ಹಳ್ಳಿಗೆ, ಪ್ರತಿ ಹೋಬಳಿಗೆ, ಟೌನ್ನಲ್ಲಿ ಪ್ರತಿ ವಾರ್ಡ್ಗೂ ಎಲ್ಲ ಸಮುದಾಯ ಅನುಕೂಲ ಆಗೋರಿಗೆ ಅಭಿವೃದ್ಧಿ ಮಾಡಬೇಕು ಅಂತೇಳಿ ನನ್ನ ಇತಿಮಿತಿಯಲ್ಲಿ ನಾನೊಬ್ಬ ಯಾವುದು ತಂದೆ ತಾಯಿ ಮತ್ತು ಇನ್ನೊಂದು ಸಂಪರ್ಕ ಜಾತಿ ಯಾವುದೇ ಇರತಕ್ಕಂಥ MLA ನಾನು ಸ್ವಂತವಾಗಿ ನಿಮ್ಮೆಲ್ಲ ಆಶೀರ್ವಾದದ ಜನ ನನ್ನ 3 ಬಾರಿ MLA ಮಾಡಿದ್ದಾರೆ. ಅವರ ಆಶೀರ್ವಾದದಿಂದ ಕಾಡಿಬೇಡಿ ಒಂದು ನಮ್ಮ ಸಚಿವರಲ್ಲಿ ಗ್ರ್ಯಾಂಟ್ ತಂದು ನಮ್ಮ ಜನರಿಗೆ ಬೇಕಾಗಿರ್ತಕ್ಕಂಥ ಸಣ್ಣ ಪುಟ್ಟ ಅಭಿವೃದ್ಧಿಗಳು ಮಾಡ್ತಾ ಇದ್ದೀನಿ. ನನಗೆ ಇಷ್ಟು ಕೋಟಿ ಅಷ್ಟು ಕೋಟಿ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಅಷ್ಟು ಕೋಟಿತಾದ ಶಕ್ತಿ ಕೂಡ ನನಗಿಲ್ಲ. ಈ ಒಂದು ಬಂಗಾರಪೇಟೆ ಟೌನ್ ಮೇಲೆ ಟ್ರಾಫಿಕ್ ಜಾಸ್ತಿ ಆಗಿದೆ.
ನಾನು ಡಬಲ್ ಸೀನ್ಯ ಮಾಡಿಸಿದ್ರು ಕೂಡ ಇವಾಗ ಟ್ರಾಫಿಕ್ ಕಂಟ್ರೋಲ್ ಆಗ್ತಾ ಇಲ್ಲ ಅಂತೇಳಿ ನಾನು ಹಿಂದೆ ಚುನಾವಣೆಯಲ್ಲಿ ನಮ್ಮ ಜನರಿಗೆ ಮಾತು ಕೊಟ್ಟಿದ್ದೆ. ನಾನು ಈ ಬಾರಿ ನೀವು ಚುನಾವಣೆಯಲ್ಲಿ ಆಯ್ಕೆ ಮಾಡಿದ್ರೆ ಬೈಪಾಸ್ ರಸ್ತೆಯನ್ನು ಮಾಡ್ತೀನಿ ಅಂತ. ಅದರಂತೆ ಗೌರವಾನ್ವಿತ ನಮ್ಮ ಮುಖ್ಯಮಂತ್ರಿಗಳು ಜೊತೆಗೆ PWD ಮಿನಿಸ್ಟರ್ ಆಗಿರ್ತಕ್ಕ ಸತೀಶ್ ಜಾರಕಿಹೊಳಿ ಒಬ್ಬ ಪ್ರಬುದ್ಧ ರಾಜಕಾರಣಿ. ಇವಾಗ ಸತೀಶ್ ಜಾರಕಿಹೊಳಿ ಮಾತು ಕಡಿಮೆ, ಕೆಲಸ ಜಾಸ್ತಿ. ಅವ್ರು ಏನು ಹೇಳ್ತಾರೋ ಅದನ್ನು ಮಾಡೇ ತಿಂತಾರೆ ಅಂತ ಒಬ್ಬ ರಾಜಕಾರಣಿ ಸತೀಶ್ ಜಾರಕಿಹೊಳಿ ಅವರು ಇವತ್ತು ಬಂಗಾರಪೇಟೆಗೆ ಬೈಪಾಸ್ ಮಾಡಲಿಕ್ಕೆ ಸುಮಾರು 100 ಕೋಟಿ ಅಂದಾಜು ಮಾಡಲಿಕ್ಕೆ DPRಗೆ ಹಣ ಬಿಡುಗಡೆ ಮಾಡಿದ್ದಾರೆ. DPR ಅಂತ ಮುಗಿಸ್ತಾ ಇದ್ದೀವಿ. ಇನ್ನು ಅಪ್ರೂವಲ್ ತಗೊಂಡು ಆ ಭೂ ಸ್ವಾಧೀನ ಮಾಡತಕ್ಕಂಥ ಪ್ರಕ್ರಿಯೆಯನ್ನು 1 ತಿಂಗಳೊಳಗೆ ಮಾಡಿ ಆ ಭೂ ಸ್ವಾಧೀನವನ್ನು ಕೂಡ ರೈತರಿಗೆ ಇವತ್ತು ನೋಡಿ ಅವರ ಪ್ಲಾನನ್ನು ನಾನೇ ಬದಲಾಯಿಸಿ ಆ ಕಾರಳ್ಳಿ ಗುಡಿಸಲು ಆ ಮನೆಗಳು ತೊಂದರೆ ಆಗಬಾರ್ದು ಅಂತೇಳಿ ಆ ಮನೆಗಳನ್ನೆಲ್ಲವನ್ನು ಕೂಡ ಉಳಿಸಿದ್ದೇವೆ. ಅದೇ ರೀತಿ ಸಾಧಕ್ ಸ್ಕೂಲ್ ಮೇಲೆ ಅವರ ಏನು DPR ಮಾಡಿದ್ರು ಆ ಸ್ಕೂಲ್ ಮೇಲೆ ಹಾದು ಹೋಗ್ತಾ ಇತ್ತು. ಆ ಸ್ಕೂಲ್ ಶೈಕ್ಷಣಿಕ ಸಂಸ್ಥೆಯ ಉದ್ದೇಶದಿಂದ ಆ ಸ್ಕೂಲನ್ನು ಉಳಿಸಿ ಇವತ್ತು ಯಾವುದೇ ಮನೆಗಳು ಬಾರದ ರೀತಿಯಲ್ಲಿ, ಯಾವುದೇ ಆಸ್ತಿ ನಷ್ಟ ಮಾಡದ ರೀತಿಯಲ್ಲಿ ಜಮೀನುಗಳ ಮೇಲೆ ಅದನ್ನು ಉದ್ದೇಶವಾಗಿರ್ತಕ್ಕಂಥ ರಸ್ತೆಯನ್ನು ಮಾಡಿ ಅವರಿಗೆ ಸೂಕ್ತ ಪರಿಹಾರವನ್ನು ಕೊಟ್ಟು ಅವರ ಜಮೀನು ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಈ ಎಲ್ಲವನ್ನು ಮನಸ್ಸಲ್ಲಿ ಇಟ್ಕೊಂಡು ನಾನು ವಿಶೇಷವಾಗಿ ಈ ಒಂದು ರೂಪರೇಖೆಗಳ DPR ತಯಾರು ಮಾಡ್ತಾ ಇದ್ದೀನಿ.